43rd session, Evaluation Process and Methods of Evaluation. I am Vanishri G, Assistant Professor, GFGC, Chenpatna. As in the last class, you have understood the training, methods of training and its advantage, disadvantages, and you have also studied in the last session the principles of training and evaluation of training. So in this session, we will proceed further to talk about the process of evaluation and methods of evaluation. ಇವ್ಯಾಲ್ಯೂಯೇಷನ್ ಪ್ರೋಸೆಸ್, ಮೌಲ್ಯೀಕರಣದ ಪ್ರಕ್ರಿಯೆ. ಸೊ ನೀವು ಲಾಸ್ಟ್ ಸೆಷನಲ್ಲೇ ತರಬೇತಿ ಅಂದರೆ ಏನು, ತರಬೇತಿಯ ಪ್ರಕ್ರಿಯೆ ಹೇಗಾಗುತ್ತೆ, ತರಬೇತಿಯ ಪ್ರಮುಖವಾದಂತಹ ಬೆಳವಣಿಗೆಗಳ ಬಗ್ಗೆ ತಿಳ್ಕೊಂಡ್ರಿ. ಸೊ ತರಬೇತಿಯಿಂದಾಗುವ ಅನುಕೂಲ ಅನಾನುಕೂಲಗಳು ಕೂಡ ತಿಳ್ಕೊಂಡ್ವಿ. ಸೊ ಹಾಗೆ ತರಬೇತಿಯ ಪ್ರಮುಖ ತತ್ವಗಳ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಸೊ ಇವತ್ತು ತರಬೇತಿಯ ಪ್ರಮುಖವಾದಂತಹ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮತ್ತು ಅದರ ಪ್ರಮುಖವಾದ ಬೆಳವಣಿಗೆಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಹ್ಯಾಮ್ಲಿನ್ ಅವರ ಪ್ರಕಾರ ತರಬೇತಿಯ ಒಂದು ಪ್ರಮುಖವಾದಂಥ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಥವಾ ಅದರ ಒಂದು ಪ್ರಮುಖವಾದ ಹಂತವನ್ನು ಹೇಳ್ತಾ ಅವ್ರು ಹೇಳ್ತಾರೆ, ತರಬೇತಿ ಮೌಲ್ಯೀಕರಣ ಪ್ರಕ್ರಿಯೆಯು ತರಬೇತಿಯ ಕಾರ್ಯನಿರ್ವಹಣೆಯ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಮತ್ತು ಆ ಮಾಹಿತಿಯ ಹಿನ್ನೆಲೆಯಲ್ಲಿ ತರಬೇತಿಯ ಮೌಲ್ಯವನ್ನು ಅಂದಾಜು ಮಾಡುವ ಪ್ರಯತ್ನವಾಗಿರುತ್ತದೆ ಅಂತ. ಅಂದರೆ ಒಂದು ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ನಡೆದಂತಹ ಪ್ರಮುಖವಾದಂಥ ತರಬೇತಿಯ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಅದರ ಪರಿಣಾಮಗಳಾಗಿದೆ, ಹಾಗೇ ತರಬೇತಿಯನ್ನು ಒಂದು ಅಂದಾಜು ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅದರಿಂದ ಆಗಬಹುದಾದ ಅಥವಾ ಅದರಿಂದ ಮಾಡಿಕೊಳ್ಳಲೇಬೇಕಾದಂಥ ಮುಂದಿನ ತರಬೇತಿಯ ಪ್ರಮುಖವಾದಂತಹ ಬದಲಾವಣೆಗಳು. ಸೊ ಅದರ ಪ್ರಮುಖವಾದಂತಹ ಪ್ರಯತ್ನದ ಫಲವೂ ಕೂಡ ಮೌಲ್ಯೀಕರಣದ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಇನ್ನು ಈ ಮೌಲ್ಯೀಕರಣದ ಪ್ರಕ್ರಿಯೆಯ ಪ್ರಮುಖವಾದಂಥ ಹಂತಗಳೇನೇನಿದೆ ಅಥವಾ ತರಬೇತಿಯ ಮೌಲ್ಯೀಕರಣ ಅಂತ ಹೇಳಿದ್ರೆ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ದೀರ. ಸೊ ಅದೇ ಥರ ಅದರ ಪ್ರಮುಖವಾದಂತಹ ಬೆಳವಣಿಗೆಯನ್ನು ಹೇಳೋದಾದರೆ, ತರಬೇತಿಯ ಒಂದು ಪ್ರಮುಖವಾದ ಪ್ರಕ್ರಿಯೆಗಳನ್ನು ಈ ಪ್ರಮುಖವಾದಂಥ ಪ್ರೋಸೆಸ್ಸಲ್ಲಿ ಅಥವಾ ಹಂತಗಳಲ್ಲಿ ನಾವು ನಿರ್ವಹಿಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಮೊದಲನೇ ಹಂತ ಅಂತ ಹೇಳಿದ್ರೆ ಕಮೆಂಟ್ಸ್ ಅಥವಾ ಪ್ರತಿಕ್ರಿಯೆಗಳು ಅಂತ ನಾವು ಕರಿಬೋದು. ಸೊ ಪ್ರತಿಕ್ರಿಯೆಗಳು ಅಂತ ಹೇಳಿದ್ರೆ ತರಬೇತಿಯಿಂದ ಅಥವಾ ತರಬೇತಿಯನ್ನು ಪಡೆದುಕೊಂಡಿದ್ದರಿಂದ ಆಗುವಂತಹ ಪ್ರಮುಖವಾದಂಥ ಅನುಕೂಲಗಳೇನು, ಹಾಗೆ ಅದರ ಪ್ರಯೋಜನ ಏನು, ಅದರ ಪ್ರಯೋಜನ ಲಭಿಸೋದೇ ಆದರೆ ಅದು ಉತ್ತಮವಾಗಿದೆ ಎಂದು ಭಾವಿಸಿದರೆ ಅದರ ಪರಿಣಾಮ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬಹುದಾಗಿದೆ. ಸೊ ವಾಟ್ ಈಸ್ ಎ ಕಮೆಂಟ್ ಆರ್ ಎ ರಿಯಾಕ್ಷನ್? ಸೊ ರಿಯಾಕ್ಷನ್ ಟು ದ ಟ್ರೈನಿಂಗ್ ವಾಟ್ ಹ್ಯಾಸ್ ಬೀನ್ provided. So when we are talking about the reaction and its growth, definitely it provides us the various means and methods of what? Various means and methods of the growth and development ಅಂತ ನಾವು ಹೇಳ್ಬೋದು. ಸೊ ಅದರ ಒಂದು ಪ್ರಮುಖವಾದ ಬೆಳವಣಿಗೆ ಹೇಗಾಗ್ತಿದೆ, ತರಬೇತಿಯ ಬೆಳವಣಿಗೆಗಳು ಹೇಗಾಗ್ಬೋದು ಅನ್ನೋದನ್ನು ತಿಳ್ಕೊಳ್ಬೋದು. ದೆನ್ ಇಟ್ ಈಸ್ ಅಬೌಟ್ ಲರ್ನಿಂಗ್. So during that period of training, what has been learnt, the knowledge, the expertization, skill, so what level it could have been achieved. This can also be the one of the method or the process we can say. ಸೊ ಇನ್ನೊಂದು ಪ್ರಮುಖವಾದಂತಹ ಪ್ರಕ್ರಿಯೆಯ ಹಂತ ಅಂತ ಹೇಳಿದ್ರೆ ಕಲಿಯುವಿಕೆ ಅಂತ ಹೇಳ್ಬೋದು. ಸೊ ಎಷ್ಟು ಕಲಿತ್ಕೊಂಡ್ರು ಅಥವಾ ಕಲ್ತಿರೋವಂಥ ಪ್ರಮುಖವಾದಂಥ ಜ್ಞಾನ ಪರಿಣತಿ ಎಷ್ಟು ಹಂತದವರೆಗೂ ಕಲೀಲಿಕ್ಕೆ ಸಾಧ್ಯ ಆಗಿದೆ, ಸೊ ಏನು ಅನ್ನೋದನ್ನು ಕೂಡ ಇದು ತಿಳಿಸ್ಕೊಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಿಹೇವಿಯರಲ್ ಪ್ಯಾಟ್ರನ್ ಅಂತ ನಾವು ಹೇಳ್ತೀವಿ. ಸೊ ಯು ಹ್ಯಾವ್ ಚೇಂಜ್ಡ್ ಯುವರ್ ಬಿಹೇವಿಯರ್ ಫ್ರಮ್ ದ ಪಾಸ್ಟ್ ಟು ದ ಪ್ರೆಸೆಂಟ್. So that is also one of the effects of your training.
So you are not the same old person, very lethargic and you doesn't know the skills and you are just like that. But after knowing or after the this one training process, definitely your behavior would have changed. So that would have improved your skills development, everything. So later it is the results. So what results? It's your skill have improved and you have reduced your absenteeism and your productivity has increased, and because of this definitely the cost of the production will be reduced. So this is the one of the biggest advantages or what we can secure from training. So when we are talking about the training and the training process and its evaluation, this is one of the very essential or one of the best ವೇರ್ ವಿ ಕ್ಯಾನ್ ಲುಕ್ ಇನ್ ಟು ಅಂತ ನಾವು ಹೇಳ್ಬೋದು. ಸೊ ಫಲಿತಾಂಶಗಳು ಮತ್ತು ಫಲಿತಾಂಶಗಳ ಪ್ರಮುಖವಾದಂಥ ಬೆಳವಣಿಗೆ. ಸೊ ಫಲಿತಾಂಶಗಳು ಅಂತ ಹೇಳಿದ್ರೆ ಏನು ಫಲಿತಾಂಶ ಸಿಗುತ್ತೆ? ಅವನ ಒಂದು ನಿರ್ದಿಷ್ಟವಾದಂತಹ ಇದನ್ನು ಗೈರು ಹಾಜರಿಯನ್ನು ಅವನು ಕಡಿಮೆ ಮಾಡಿರ್ಬೋದು, ಅಥವಾ ಅವನು ಪ್ರಮುಖವಾಗಿ ಉತ್ಪಾದನೆಯ ಪ್ರಮಾಣವನ್ನು ಏನು ಮಾಡಿರ್ಬೋದು, ಹೆಚ್ಚು ಮಾಡಿರ್ಬೋದು, ಅಥವಾ ಅವನ ನಿರ್ದಿಷ್ಟವಾದಂತಹ ಕೊಡುಗೆಗಳನ್ನು ಅವನು ಹೆಚ್ಚು ಮಾಡಿರ್ಬೋದು. ಸೊ ಇವೆಲ್ಲವೂ ಕೂಡ ಒಂದು ಎವ್ಯಾಲ್ಯೂಯೇಷನ್ ಪ್ರೋಸೆಸ್ನ ಪ್ರಮುಖವಾದಂಥ ಪ್ರಕ್ರಿಯೆಗಳು ಅಂತ ನಾವು ಹೇಳ್ಬೋದು. ಇನ್ನು ಈ ಮೌಲ್ಯೀಕರಣದ ವಿಧಾನಗಳಾವು, ಅದರ ಪ್ರಮುಖವಾದಂಥ ಬೆಳವಣಿಗೆಗಳೇನು ಅಂತ ನಾವು ನೋಡೋಣ. ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆಗಳನ್ನು ಪಡೆದು ಪರಿಶೀಲಿಸುವಿಕೆ ಅಂತ ಹೇಳ್ಬೋದು. ಸೊ ಫಿಲ್ಲಿಂಗ್ ಔಟ್ ದ ಫಾರ್ಮ್ಸ್. ಸೊ ಮತ್ತು ಅಭಿಪ್ರಾಯಗಳನ್ನು ಸಂಗ್ರಹಿಸ್ಕೊಳ್ಳೋದು, ರೆಸ್ಪಾನ್ಸಸ್ಸನ್ನು ತಗೊಳ್ಳೋ ಅಂಥದ್ದು. ಸೊ ಅದೇ ಥರ ಏನಾಯಿತು ಟ್ರೈನಿಂಗಿಂದ ನಮಗೆ ಆಗಿರುವಂಥ ಅಡ್ವಾಂಟೇಜಸ್ ಏನು, ಇವುಗಳನ್ನೆಲ್ಲವನ್ನು ಕೂಡ ಪ್ರಕ್ರಿಯೆಗಳ ಮೂಲಕವಾಗಿ ಪಡೆದುಕೊಳ್ಳುವಿಕೆ ಅಂತ ಹೇಳ್ಬೋದು. ಇದು ಒಂದು ಬೆಸ್ಟ್ ಮೆಥಡ್. ಸೊ ಚೆನ್ನಾಗಿರಲಿಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಫಿಲ್ಲಿಂಗ್ ಔಟ್ ಆಫ್ ದ ಫಾರ್ಮ್ಸ್. ನೀವು ತುಂಬ ಸರಿ ತರಬೇತಿಗೆ ಹೋಗಿರ್ಬೋದು. ಅಂಥ ತರಬೇತಿಗಳಲ್ಲೆಲ್ಲ ನೀವು ನೋಡಿರ್ತೀರ, ಅವ್ರಿಗೆ ಒಂದು ಫೀಡ್ಬ್ಯಾಕ್ ಫಾರ್ಮ್ಸ್ ಅಂತ ಕೊಡ್ತಾರೆ. ಆ ಫೀಡ್ಬ್ಯಾಕ್ ಫಾರ್ಮ್ಸನ್ನು ಫಿಲ್ ಮಾಡಬೇಕಾದ್ರೆ 5 ಅತ್ಯುತ್ತಮ, 1 ಕನಿಷ್ಠ, ಹೀಗೆ ಅವುಗಳಿಗೆ ರೇಟಿಂಗ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ನೀವು ಯಾವುದನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಸೊ ನಾಟ್ ದಟ್ ನೀವಲ್ಲೇನೋ ಬರಿಬೇಕಾಗಿರಲ್ಲ, ಆದರೆ ಬರೀ ನಂಬರನ್ನು ತುಂಬಿದ್ರೇ ಅವರು ನಿಮ್ಮ ಅಭಿಪ್ರಾಯವನ್ನು ಏನು ಮಾಡ್ತಾರೆ, ಸಂಗ್ರಹಿಸ್ಕೊಳ್ತಾರೆ. ಹೀಗೆ ಫಿಲ್ಲಿಂಗ್ ಆಫ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಸ್. ಇಟ್ ಈಸ್ ನಾಟ್ ಓನ್ಲಿ ಒನ್ ಟೈಪ್ ಆಫ್ ಎ ಫಾರ್ಮ್ ಇಸ್ ಬಿನ್. ಸೊ ಮೆನಿ ಆಫ್ ದೆಮ್ ಫಾಲೋ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಸ್. ದ ಸೇಮ್ ವೇ ಕ್ವಶನೇರ್ ಮೆಥಡ್ಸ್. ಸೊ ಪ್ರಶ್ನಾವಳಿಗಳು ಅಂತ ಕರಿತೀವಿ. ಸೊ ಆಸ್ಕಿಂಗ್ ದ ಡೈರೆಕ್ಟ್ ಕ್ವಶನ್ಸ್. take for example, when we teach, of course it's not a training but the method I'm telling. So when we are been teaching, in between we start asking you the questions about the previous class or what I'm teaching in the process. So this makes not only you as an alert person, but also it gives me as a feedback how much you are learning. So this is also one of the method of ವ್ಯಾಲಿಡೇಷನ್ ಅಂತ ನಾವು ಹೇಳ್ಬೋದು. ಸೊ ವಿ ಕುಡ್ ಫೈಂಡ್ ಔಟ್ ಕ್ವಶನ್ಗಳನ್ನು ಅಥವಾ ಪ್ರಶ್ನೆಗಳನ್ನು ಯಾಕೆ ಕೇಳ್ತಾ ಹೋಗ್ತೀವಿ ಅಂತಂದರೆ, ನಮಗೆ ಎಷ್ಟದು ಅನುಕೂಲಕರವಾಗಿದೆ ಅಥವಾ ಎಷ್ಟನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ. ಅದೇ ಥರ ಒಂದು ಟ್ರೈನಿಂಗ್ ಆದಮೇಲೂ ಕ್ವಶನ್ ಕೇಳ್ತಾ ಹೋದರೆ ಎಷ್ಟು ಉತ್ತರ ಬರ್ತಿದೆ, ಸೊ ಎಷ್ಟು ಅವ್ರು ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓರಲ್ ಆ್ಯಂಡ್ ರಿಟರ್ನ್ ಟೆಸ್ಟ್ ಇನ್ನೊಂದು ಪ್ರಮುಖವಾದಂಥ ವಿಧಾನ ಅಳವಡಿಸ್ಕೊಳ್ಬೋದಾದದ್ದು ಅಂತ ಹೇಳಿದ್ರೆ ಓರಲ್ ಟೆಸ್ಟನ್ನು ಮಾಡೋ ಅಂಥದ್ದು ಅಥವಾ ರಿಟರ್ನ್ ಟೆಸ್ಟ್ಗಳನ್ನು ಕೊಡೋ ಅಂಥದ್ದು. ಸೊ ರಿಟರ್ನ್ ಟೆಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಥರ ತುಂಬ ಸಿಂಪಲ್ ಕ್ವಶನ್ಸ್ ಕೊಡೋದು, ಇವೆಲ್ಲ ಮಾಡೋದ್ರಿಂದಲೂ ಕೂಡ ನಾವೇನನ್ನು ಮಾಡ್ಬೋದಾಗಿದೆ, ವ್ಯಾಲಿಡೇಷನನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ನಾವು ಗುರುತಿಸ್ಬೋದು. ಸೊ ಅದೇ ಥರ ಸಂದರ್ಶನಗಳು ಅಂತ ಹೇಳ್ಬೋದು. ಸೊ ಸಂದರ್ಶನಗಳು ಯೂಶ್ವಲಾಗಿ ಜಾಸ್ತಿ ಎಲ್ಲ ತರಬೇತಿಗಳ ನಂತರದಲ್ಲಿ ಸಂದರ್ಶನಗಳಾಗೋದಿಲ್ಲ. ಆದರೆ ತುಂಬ ಈಗ ಉದಾಹರಣೆಗೆ
ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ಸ್ ಆ ಥರ ಎಲ್ಲ ಆದಾಗ ನೀನು ಎಷ್ಟು ಎಫಿಷಿಯೆಂಟಾಗಿ ಅದನ್ನು ಕಲ್ತಿದ್ಯಾ ಅಂತ ಅದಕ್ಕೊಂದು ಮೌಖಿಕವಾದಂಥ ಸಂದರ್ಶನವನ್ನು ಏರ್ಪಡಿಸ್ಬೋದು. ಸೊ ಇಟ್ ಈಸ್ ಟು ನೋ ವಾಟ್ ಲೆವೆಲ್ ಆಫ್ ಟ್ರೈನಿಂಗ್ ಹ್ಯಾಸ್ ಗಿವನ್ ಯು ದ ಎಫಿಷಿಯನ್ಸಿನೆಸ್ ಅಂತ. ಸೊ ಇದು ಒಂದು ಮೆಥಡ್ ಆಫ್ ವ್ಯಾಲಿಡೇಷನ್, ಬಟ್ ವಿಚ್ ಇಸ್ ವೆರಿ ರೇರ್ಲಿ ಅಡಾಪ್ಟೆಡ್ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದು ಪ್ರಮುಖವಾದಂಥದ್ದು ಅಂಥೇಳಿ ಕಂಪ್ಯಾರಿಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಸೊ ನಿರ್ವಹಣೆಯ ಹೋಲಿಕೆ ಅಂತ, ಅವಾಗ ಮಾಡ್ತಾ ಇದ್ದಿದ್ದ ಕೆಲಸ ಇವಾಗ ಮಾಡ್ತಾರೋ ಅಂಥ ಕೆಲಸ ಇವುಗಳಲ್ಲಿ ಎಷ್ಟು ಬದಲಾವಣೆ ಹೊಂದಿದೆ. ಸೊ ಅವಾಗ ಹೇಗೆ ಎಷ್ಟು ಎಫಿಷಿಯೆಂಟಾಗಿ ಮಾಡ್ತಿದ್ದೆ, ಈಗ ನಿನ್ನ ಎಫಿಷಿಯನ್ಸಿ ಲೆವೆಲ್ ಏನು, ಡಸ್ ಇಟ್ ಹ್ಯಾಸ್ ಇಂಪ್ರೂವ್ಡ್. ಇಫ್ ದಿಸ್ ಹ್ಯಾಸ್ ಇಂಪ್ರೂವ್ಡ್ ಡೆಫಿನೆಟ್ಲಿ ದಟ್ ಮೀನ್ಸ್ ವಾಟ್ ದ ಟ್ರೈನಿಂಗ್ ಹ್ಯಾಸ್ ಗಿವನ್ ಯು ಎ ಗುಡ್ ಫೀಡ್ಬ್ಯಾಕ್, ಒಂದು ಒಳ್ಳೆಯ ಉತ್ತಮವಾದಂಥ ಫಲಿತಾಂಶವನ್ನು ಕೊಟ್ಟಿದೆ ಅಂತ. ಅಂದರೆ ನಿರ್ವಹಣೆಯ ಹೋಲಿಕೆ, ಹಿಂದೆ ಇದ್ದದ್ದು ಮತ್ತು ಈಗ ಮಾಡ್ತಾ ಇರೋವಂಥದ್ದು ನಿನ್ನ ನಿರ್ವಹಣೆ. ಮುಂಚೆ ಮಾಡೋದಕ್ಕಿಂತ ಈಗ ನೀನು ಚೆನ್ನಾಗಿ ಮಾಡಬಲ್ಲೆ, ದಕ್ಷವಾಗಿ ಮಾಡಬಲ್ಲೆ ಅಂತ ಹೇಳಿದರೆ ಅದು ಏನಂತ ತೋರಿಸುತ್ತೆ, ನಿನಗೆ ಕೊಟ್ಟ ತರಬೇತಿ ಒಂದು ಯಶಸ್ಸನ್ನು ತಂದು ಕೊಟ್ಟಿದೆ ಅನ್ನೋದನ್ನು ಅದು ವ್ಯಕ್ತಪಡಿಸುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವೃತ್ತಿ ಜೀವನದ ಅಭಿವೃದ್ಧಿಯ ಪರಿಶೀಲನೆ, ಕೆರಿಯರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ವೃತ್ತಿ ಜೀವನದಲ್ಲಿ ನೀನು ಇನ್ನೂ ಉನ್ನತವಾದಂಥ ಹಂತಗಳಿಗೆ ಹೋಗ್ತಾ ಹೋಗೋವಂಥದ್ದು ಅಥವಾ ಅದರ ಬೆಳವಣಿಗೆಯನ್ನು ಪಡ್ಕೊಳ್ತಾ ಹೋಗೋವಂಥದ್ದು, ಇದು ಒಂದು ಎಫೆಕ್ಟಿವ್ ಮೆಷರ್ ಅಂತ ನಾವು ಹೇಳ್ಬೋದು. ಇನ್ನು ಪರಿಣಾಮಕತೆಯನ್ನು ಕಂಡುಹಿಡಿಯುವಿಕೆ, ಫೈಂಡಿಂಗ್ ಎಫೆಕ್ಟಿವ್ನೆಸ್. ಸೊ ಎಷ್ಟು ಕಲ್ತಿದ್ಯಾ ಅಂತ ಆ ಎಫೆಕ್ಟಿವ್ನೆಸ್ನ ಅದನ್ನು ಕುರಿತಾಗೆ ತಿಳ್ಕೊಳ್ಳೋ ಅಂಥದ್ದು, ಇದು ಒಂದು ಪ್ರಮುಖವಾದಂಥ ಪ್ರಯೋಜನ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ಕೂಡ ನಾವು ಗಮನಿಸ್ಬೋದು ಇನ್ ದ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಸೊ ಎಷ್ಟು ಎಫೆಕ್ಟಿವ್ ಆಗಿ, ಎಷ್ಟು ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಕೆಲಸವನ್ನಾಗಲಿ ಅಥವಾ ನಿರ್ವಹಣೆಯನ್ನಾಗಲಿ ಅಥವಾ ಯಾವುದೇ ಪ್ರಮುಖವಾದಂಥ ಬೆಳವಣಿಗೆಯನ್ನು. ಸೊ ಅದು ಒಂದು ಪ್ರಮುಖವಾದಂಥದ್ದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರತಿಕ್ರಿಯೆಗಳ ಪರಿಶೀಲನೆ, ರಿವ್ಯೂ ಆಫ್ ದ ರೆಸ್ಪಾನ್ಸಸ್, ತುಂಬ ವೆರಿ ಎಸೆನ್ಷಿಯಲ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ರೆಸ್ಪಾನ್ಸಸ್ನ ಕಲೆಕ್ಟ್ ಮಾಡ್ಕೊಳ್ತಾರೆ, ಎಲ್ಲರೂ ಫೀಡ್ಬ್ಯಾಕ್ ಫಾರ್ಮ್ಸ್ ಮಾಡ್ತಾರೆ. ಬಟ್ ಆದರೆ ಒಂದು ಎಫೆಕ್ಟಿವ್ ಟ್ರೈನಿಂಗ್ ಸಕ್ಸಸ್ ಎಲ್ಲಪ್ಪ ಅಂತ ಹೇಳಿದ್ರೆ ಅದನ್ನು ಸರಿಯಾಗಿ ರಿವ್ಯೂ ಮಾಡಿದಾಗ ಮಾತ್ರ. ಸೊ ರಿವ್ಯೂ ಮಾಡಿದಾಗ ಮಾತ್ರ ನಿಜ ಏನು ಅಂತ ಗೊತ್ತಾಗುತ್ತೆ. ಮೇ ಬಿ ಮೆನಿ ಆಫ್ ದೆಮ್ ಬರೀ ಓರಲಲ್ಲಿ ತುಂಬ ಸಕ್ಸಸ್ ಅಂತ ಹೇಳ್ಬೋದು, ಆದರೆ ರೈಟಿಂಗಲ್ಲಿ ಬರೆಯುವಾಗ ಅಥವಾ ಅದರ ವ್ಯಾಲ್ಯೂಯೇಷನ್ ಮಾಡಬೇಕಾದಾಗ, ರೇಟಿಂಗ್ಸ್ ಕೊಡಬೇಕಾದಾಗ ಅದೇನು ಆಗಿರ್ಬೋದು, ಕಡಿಮೆ ಕೂಡ ಆಗ್ಬೋದು. ಸೊ ಅಂದರೆ ಏನು, ಅದು ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದೆ ಅಥವಾ ಅದರ ಲೆವೆಲ್ ಆಫ್ ಸಕ್ಸಸ್ ಕಡಿಮೆ ಅನ್ನೋದನ್ನು ತೋರಿಸ್ಬೋದು. ಸೊ ಹೀಗೆ ರಿವ್ಯೂ ಆಫ್ ರೆಸ್ಪಾನ್ಸಸ್ಸು ಬರೀ ಈ ಟ್ರೈನಿಂಗಿಗೆ ಮಾತ್ರ ಅಲ್ಲ, ಮುಂದೆ ಮಾಡಬಹುದಾದ ಟ್ರೈನಿಂಗಲ್ಲಿ ತಾನು ಮಾಡಿಕೊಳ್ಳಬಹುದಾದ ಬದಲಾವಣೆಗಳು. ಸೊ ವಾಟ್ ಅಡ್ಜಸ್ಟ್ಮೆಂಟ್ಸ್, ವಾಟ್ ಅಲಾಟ್ಮೆಂಟ್ಸ್ ಆ್ಯಂಡ್ ವಾಟ್ ಟೂಲ್ಸ್, ವಾಟ್ ಗ್ಯಾಪ್ಸ್ ದೇ ಹ್ಯಾವ್ ಬಿಲ್ಟ್ ಅಪ್. ಸೊ ದಿಸ್ ಕ್ಯಾನ್ ಬಿ ಕ್ಲಾರಿಫೈಡ್ ವಿತ್ ದ ಹೆಲ್ಪ್ ಆಫ್ ರಿವ್ಯೂಯಿಂಗ್ ಆಫ್ ದ ರೆಸ್ಪಾನ್ಸಸ್. ಯಾಕಂದರೆ ಹೇಳ್ತಾರೆ, ಈಗ ಉದಾಹರಣೆಗೆ ಒಂದು ಕಂಪ್ಯೂಟ್ರಲ್ಲಿ 10 ಜನಕ್ಕೆ ಟ್ರೈನಿಂಗ್ ಮಾಡ್ತಿದ್ಯಾ ಅಂತ ಹೇಳಿದ್ರೆ ಖಂಡಿತ ರೆಸ್ಪಾನ್ಸಸಲ್ಲಿ ನಾವು ಬರೀತಾರೆ ಕಂಪ್ಯೂಟರ್ಗಳ ಅವಶ್ಯಕತೆ ಇತ್ತು, ತರಬೇತಿಯು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಪಡ್ಕೋಬೋದಾಗಿತ್ತು ಅಂತ ಅವಾಗ ನೆಕ್ಸ್ಟ್ ಟೈಮಿಗೆ ನೀನು ಟ್ರೈನಿಂಗ್ ಕೊಡ್ತಿದ್ಯಾ ಅನ್ನುವಾಗ ಡೆಫಿನೆಟ್ಲಿ ಯು ಹ್ಯಾವ್ ಟು ಇಂಪ್ರೂವ್ ಆನ್ ದಟ್ ಪಾರ್ಟ್. ಸೊ ದೆನ್ ಓನ್ಲಿ ದ ಟ್ರೈನಿಂಗ್ ವಿಲ್ ಬಿ ಸಕ್ಸಸ್ಫುಲ್ ಅಂತ ನಾವು ಹೇಳ್ಬೋದು. ಸೊ ಆ್ಯಸ್ ಯು ಆಲ್ ನೋ, ಇಟ್ ಈಸ್ ದ ಬಿಸ್ನೆಸ್ ಡೆವಲಪ್ಮೆಂಟ್, ದ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್. ಸೊ ಏನು ವೆಚ್ಚವನ್ನು ಮಾಡಲಾಗಿದೆ, ಸೊ ಅದರ ಮೇಲೆ ಅದರಿಂದ ಬಂದಿರೋವಂಥ ಬೆನಿಫಿಟ್ಸ್ ಎಷ್ಟು. ಸೊ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಹೇಳಿದರೆ, ಈಗ ಒಂದು ಉದ್ಯಮ ಸಂಸ್ಥೆ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಒಂದಷ್ಟು ವೆಚ್ಚವನ್ನು ಭರಿಸುತ್ತೆ. ಆದರೆ ಅದೇ ತರಬೇತಿಯನ್ನು ಪಡೆದುಕೊಂಡಂಥ ಎಫಿಷಿಯೆಂಟ್ ಎಂಪ್ಲಾಯಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡಿ ಅವನು ಒಂದು ಉದ್ಯಮಕ್ಕೆ ತಂದು ಕೊಡಬಹುದಾದ ಲಾಭಗಳೆಷ್ಟು. ಸೊ ಇವೆರಡನ್ನು ಹೋಲಿಕೆ ಮಾಡಿ ನೋಡಿದಾಗ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂದರೆ ಡೆಫಿನೆಟ್ಲಾಗಿ ಟ್ರೈನಿಂಗ್ ಒಂದು ಎಫಿಷಿಯೆಂಟಾಗಿ ಆಗ್ತಾ ಇರೋವಂಥ ಒಂದು ಪ್ರೋಸೆಸ್ ಅಂತ ನಾವು ಹೇಳ್ಕೊಳೋಕ್ಕೆ ಸಾಧ್ಯ ಆಗತ್ತೆ ಅಂತ. ಇದು ಒಂದು ಮೆಥಡನ್ನು ಒಂದು ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಫರ್ಮ್ ಮಾಡುತ್ತೆ. ಸೊ ದೀಸ್ ಆರ್ ದ ವೇರಿಯಸ್ ಮೆಥಡ್ಸ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಬಿಹೇವಿಯರ್. ಸೊ ಥ್ಯಾಂಕ್ ಯು ಆಲ್.